ಸುಧಾಕರ್ ನಮಗ್ ಬೇಕಾಗಿರೋದು, ಇವ್ರು ಯಾರು ಬೇಕಿಲ್ಲ. ನನ್ನ ಪ್ರಕಾರ ರಕ್ಷಾರಾಮಯ್ಯ ಅವರು ನಾವು ಇವತ್ತು ನೋಡ್ತಾ ಇರೋದಷ್ಟೇ, ದಿವಸ ಯಾರು ನೋಡಿಲ್ಲ. ಗೆತ್ತಗ ಹೇಳ್ತಾ ಇದ್ದೇನೆ, ಈಗಿನ MLA ಒಂದು ಸೆಣಕ್ಕೆ ಮಣ್ಣು ಎಲ್ಲಿ ಒಂದು ಗುಣಿಗೆ ಹಾಕಿ ಅವ್ನು ಪಾಪದಾಗ ಹೋಗಿಲ್ಲ. ಯುವಕ ಅವನು ಪ್ರತಿ ಪೀಸ್ ಮಾರಿ ಯಾರೋ ಅನ್ನೋದು ಜನಕ್ಕೆ ಗೊತ್ತಿಲ್ಲ. ಕೆಲಸಗಳು ಆಗ್ತಾ ಇದಾವೆ, ಬಟ್ ನಮ್ಮ ಕಣ್ಣಿಗೆ ಇನ್ನೂ ಕಂಡು ಬಂದಿಲ್ಲ. ಇನ್ನೂ ಟೈಮ್ ಇದೆ, ಮಾಡ್ತೀವಿ ಅಂತ ಇದ್ದಾರೆ, ನೋಡೋಣ. ಬೆಳೆ ಪೈರು ಮಳೆವಾಗೆ ನೋಡಿಸ್ತದೆ. ನಾನು ಬೆಳಿತೀನಿ ಮುಂದೆ ಓದ್ತೀನಿ ಅನ್ನೋದು, ಇದು ಮುಂದೆ ಹೋಗಂತದಲ್ಲ, ಇಲ್ಲಿಗೆ ನಿಲ್ಲಂತದ್ದು. ಇದ್ದಾರೆ, ಅವ್ರಿಗೆ ಏನೋ ಟೈಮ್ ಚೆನ್ನಾಗಿತ್ತು, ಮನೆ ಗೆದ್ದು ಬಂದವ್ರು ಅಷ್ಟೇ. ಏನ್ ಅಂತ ಕೆಲಸ ಮಾಡ್ತಾ ಇಲ್ಲ ನೋಡ್ರಿ. ಅವರು ಪಳಸೆ ನೀರು ತಗೊಂಡು ಚಿಕ್ಕಬಳ್ಳಾಪುರದ ಡಿಸ್ಟಿಕ್ ಎಷ್ಟೈತೆ ಅಷ್ಟಕ್ಕೂ ನೀರು ತಗೊಂಬಂದ್ರು. ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಬಂದಿನ್ನ 11 ತಿಂಗಳು ಆಯ್ತು. ಓಡ್ತಾ ಇರೋಂತ ಬೋರ್ಗಳು ಇಲ್ಲೇ ಇಲ್ಲ, ಎಲ್ಲ ತಮಿಳ್ನಾಡವ್ರು ತಗೊಂಡೋಗ್ತಾವ್ರೆ. ಚಿಕ್ಕಬಳ್ಳಾಪುರದ ಡಿಸ್ಟಿಕ್ ದುಡ್ಡು ಹಾಸ್ಪಿಟ್ಲ್ಗೆ ಹೋದ್ರು ರೆಸ್ಪಾನ್ಸ್ ಇಲ್ಲ, ಮನೆ ಕಾರ್ಡ್ ಬಂದ್ರು ರೆಸ್ಪಾನ್ಸ್ ಇಲ್ಲ. ಎಲ್ಲಿ ಅಂತ ಹಿಡಿತಿ ಅವ್ರನ್ನ. ನಮಸ್ತೆ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ಇದು ಕರ್ನಾಟಕ ಟಿವಿಯ ಲೋಕ ಸಂಚಾರ. ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಲೋಕಸಭಾ ಚುನಾವಣೆಗೆ. ಸದ್ಯಕ್ಕೆ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಇಲ್ಲಿನ ಮತದಾರ ಪ್ರಭು ಏನು ಹೇಳ್ತಾರೆ ಇಲ್ಲೊಂದು ಲೋಕಸಭಾ ಚುನಾವಣೆ ಬಗ್ಗೆ. ಈಗಾಗಲೇ BJP JDS ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಸ್ಪರ್ಧಿಸ್ತಾ ಇದ್ದರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಕ್ಷಾರಾಮಯ್ಯ ಅವರು ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದ ಜನತೆ ಏನು ಹೇಳ್ತಾರೆ ಕೇಳೋಣ. ನಮಸ್ತೆ. ಮೊದಲನೇದಾಗಿ ನಿಮ್ಮ ಪ್ರಕಾರ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಯಾರು MP ಆಗಬೇಕು? ನಮಗೆ ಸುಧಾಕರ್ MP ಆಗಬೇಕು. ಸುಧಾಕರ್ ಅವರೇ ಯಾಕೆ? ಅವರು ನಮ್ಮ ವಿಲೇಜ್ನಲ್ಲಿ ಇರೋರು. ಅವರು ಇವರು ಬೆಂಗಳೂರಲ್ಲಿ ಹುಡ್ಕೊಂಬರೋಕ್ಕಾಗಲ್ಲ. ರಕ್ಷಾರಾಮಯ್ಯನ ನಾವು ಇಲ್ಲಿಗೆ ಹೋದ್ರೆ ಅವ್ರ ಮನೆ ಕಡೆ ರೆಸ್ಪಾನ್ಸ್ ಕೊಡ್ತಾರೆ. ಇವರು ಹಾಸ್ಪಿಟ್ಲ್ಗೆ ಹೋದ್ರು ರೆಸ್ಪಾನ್ಸ್ ಇಲ್ಲ, ಮನೆ ಕಾರ್ಡ್ ಬಂದರೂ ರೆಸ್ಪಾನ್ಸ್ ಇಲ್ಲ. ಎಲ್ಲಿ ಅಂತ ಹಿಡಿತೀವಿ ಅವ್ರನ್ನ? ಇಲ್ಲ, ಎಲ್ಲಿ ಅಂತ ಹಿಡಿತೀರಿ? ಅದಕ್ಕೆ ಈಗ ಇದು ನಮಗೆ ಲೋಕಲ್ ಆಗಿರೋರೇ ಬೇಕು ಅಷ್ಟೇ. ಈಗ ಹಿಂದೆ ಸುಧಾಕರ್ ಅವರು ಏನು ಶಾಸಕರಾಗಿದ್ರು, ಹಾಗೇನೆ ಸಚಿವರು ಕೂಡ ಆಗಿದ್ರು. ಕೆಲಸಗಳನ್ನು ಮಾಡಿದ್ರಾ ಚಿಕ್ಕಬಳ್ಳಾಪುರ? ಮಾಡಿದ್ದಾರೆ. ನಂಬರ್ 1 ಕೆಲಸಗಳು. ಇನ್ನು ಈಗಿರೋ MLA ಗೆತ್ತಗ ಹೇಳ್ತಾ ಇದ್ದೇನೆ, ಈಗಿರೋ MLA ಒಂದು ಸೆಣಕ್ಕೆ ಮಣ್ಣು ಎಲ್ಲಿ ಒಂದು ಗುಣಿಗೆ ಹಾಕಿ ಅವ್ನು ಪಾಪದಾಗ ಹೋಗಿಲ್ಲ. ಯುವಕ ಅವನು ಪ್ರತಿ ಪೀಸ್ ಮಾರಿ ಯಾರೋ ಅನ್ನೋದು ಜನಕ್ಕೆ ಗೊತ್ತಿಲ್ಲ. ಏನು ಕೆಲಸ ಮಾಡಿಲ್ಲ. ಈಗಾಗಲೇ 1 ವರ್ಷನೂ ಕಳೆದಿಲ್ಲ, ಇನ್ನೂ 4 ವರ್ಷ ಇದೆ. ಸ್ವಲ್ಪ ವೇಟ್ ಮಾಡೋಣ ಅಂತ ಅನಿಸ್ತಾ ಇಲ್ವಾ? ಹೇಗೆ? ಏನು ವೆಯ್ಟ್ ಮಾಡಿದ್ರು ಅಷ್ಟೇ. ಮಾಡಲ್ಲ ಅಂತನಾ? ಬೆಳೆ ಪೈರು ಮಳೆವಾಗೆ ನೋಡಿಸ್ತದೆ. ನಾನು ಬೆಳಿತೀನಿ ಮುಂದೆ ಓದ್ತೀನಿ ಅನ್ನೋದು, ಇದು ಮುಂದೆ ಹೋಗಂತದಲ್ಲ, ಇಲ್ಲಿಗೆ ನಿಲ್ಲಂತದ್ದು. ನಮಗೆ ಗೊತ್ತಾದಂಗೆ ನಾವು ಹೇಳ್ತಾ ಇದ್ದೀವಿ. ಖಂಡಿತ. ಸರಿ, ಈಗ ಏನು ಪ್ರದೀಪ್ ಅವರು ಕೆಲಸ ಮಾಡಿಲ್ಲ ಅಂತೀರಾ? ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಎಷ್ಟು ಹಿನ್ನಡೆ ಆಗ್ಬೋದು ರಕ್ಷಾರಾಮಯ್ಯ ಅವರಿಗೆ ಚಿಕ್ಕಬಳ್ಳಾಪುರದ ಕಡೆಯಿಂದ? ಸರ್, ಜಾಸ್ತಿ ಅದನ್ನ ಹೇಳೋಕ್ಕಾಗಲ್ಲ. ಅದು ಅವರವರು ಇಷ್ಟ ಏನೈತೋ ನಾವು ಗೆಸ್ ಮಾಡೋಕ್ಕಾಗಲ್ಲ. ಈಗ ಏನು ಯೋಜನೆಗಳಿದೆಯಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ನೀಡೋ ಇರುವಂಥದ್ದು ಗ್ಯಾರಂಟಿ ಯೋಜನೆಗಳು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಗ್ಯಾರಂಟಿ ಯೋಜನೆ ನಮಗೆ ಬೇಕೇ ಇಲ್ಲ ಸರ್. ಇವಾಗ ಹೆಂಗಸರು ಕೊಡ್ತಾವ್ರೆ, ಗಣಸರ ಹತ್ರ ಅಬಕಾರಿನ ಕಿತ್ಕೊಂತಾವ್ರೆ. ಹೆಂಗಸರು ಕೊಡ್ತಾವ್ರೆ, ಅಬಕಾರಿನ ಕಿತ್ಕೊಂತಾವ್ರೆ. 7 ಕೋಟಿ ಜನಾಂಗ ನಮ್ಮ ಕನ್ನಡಿಗರಿರೋದು. 7 ಕೋಟಿ ಜನಾಂಗದಾಗ ಒಂದು 75 to 80,000 ಜನಕ್ಕೆ ಬಂದಿರ್ಬೋದು ಅಷ್ಟೇ ಅವ್ರು ಕೊಟ್ಟಿರೋ ಅನುದಾನಗಳು. ಇಲ್ಲಿ ಎಲ್ಲ ಜನಗಳು ಏನಾಗ್ಬಿಟ್ಟವ್ರ, ಹಾಗೆ ಸರಿಯಾಗಿ ತಲುಪ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ತಲುಪಿಲ್ಲ, ತಲುಪೋದು ಇಲ್ಲ. ಎಲ್ಲಿನಿಂದ ತಂದು ಕೊಡ್ತಾರೆ ದುಡ್ಡು? ಅಲ್ಲ, ಜನಗಳನ್ನ ಮುಟ್ಟಾಡ್ರ್ ಮಾಡಿಬಿಟ್ಟು ಅವ್ರನ್ನ ಮುಟ್ಟಾಡ್ರ್ ಮಾಡಿಬಿಟ್ಟು ಅಬಕಾರಿ ಇದರಲ್ಲಿ ಸಾಯಿರಿ ನೀವು ಅಂತ ಅಂದ್ಬಿಟ್ಟು ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ಬರೀ ಹೆಂಗಸರನ್ನೇ ಕರ್ಕೊಂಡೋದ್ರೆ ಇವನ್ ಗೆದ್ಬಿಡ್ತಾನ? ಸರಿ, ಈಗ ರಕ್ಷಾರಾಮಯ್ಯ ಅವರು ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಮಟ್ಟಿಗೆ ಗೊತ್ತು ಅಂತ ಪರಿಚಯ ಇದ್ದಾರಾ? ನಮಗೆ ಪರಿಚಯ ಇಲ್ಲ ಸರ್, ನಮಗೆ ಪರಿಚಯ ಇಲ್ಲ. ನಾವು ನೋಡಿರೋದೇ ಈ ಸತಿ ಅವ್ರನ್ನ. ಅದು ಇನ್ನೂ ಮಕ ನೋಡಿಲ್ಲ. ಹಾಗಿದ್ರೆ ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಎಷ್ಟು ಕೆಲಸಗಳು ಅಂದ್ರೆ ಕ್ಷೇತ್ರಿಗೆ ಏನು ಇಲ್ಲಿ ಹೆಚ್ಚಿನದಾಗಿ ಕೃಷಿ ಒಂದು ಪ್ರಮುಖವಾದಂಥ ಜಿಲ್ಲೆ, ಕೃಷಿಗೆಲ್ಲ ಏನು ಉತ್ತಮವಾದಂಥ ಕೆಲಸಗಳನ್ನು ನೋಡ್ರಿ. ಅವರು ಪಳಸೆ ನೀರು ತಗೊಂಡು ದೇಶಕ್ಕೆ
ನೀರು ಬಿಟ್ಟರು. ಚಿಕ್ಕಬಳ್ಳಾಪುರದ ಡಿಸ್ಟಿಕ್ ಎಷ್ಟೈತೆ ಅಷ್ಟಕ್ಕೂ ನೀರು ತಗೊಂಬಂದರು. ಅವತ್ತಿನಿಂದ ಇವಾಗ 10 ವರ್ಷದಿಂದ ನೀರಿಗೆ ತೊಂದರೆ ಇಲ್ದಿರೋ ಬಂದಿದ್ರೆ, ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಬಂದಿನ್ನ 11 ತಿಂಗಳು ಆಯಿತು. 11 ತಿಂಗಳಿನಿಂದ ಓಡ್ತಾ ಇರೋಂಥ ಬೋರ್ಗಳು ನಿಲ್ಲೇ ಇಲ್ಲ. ಎಲ್ಲ ತಮಿಳ್ನಾಡವ್ರು ತಗೊಂಡು ಹೋಗ್ತಾವ್ರೆ. ಚಿಕ್ಕಬಳ್ಳಾಪುರದ ಡಿಸ್ಟಿಕ್ ದುಡ್ಡು ತಮಿಳ್ನಾಡವ್ರು ತಗೊಂಡು ಹೋಗ್ತಾವ್ರೆ. ಅವರಿರೋಷ್ಟು ದಿನ ಒಂದು ಬೋರ್ ಗಾಡಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಾಗ ನಿಂತಿಲ್ಲ. ಹಿಂಗಿತ್ತು. ಸುಧಾಕರ್ ನಮಗೆ ಬೇಕಾಗಿರೋದು, ಇವ್ರು ಯಾರು ಬೇಕಿಲ್ಲ, ಬೇಡ. ಸರಿ, ನಿನ್ನೆ ನರೇಂದ್ರ ಮೋದಿ ಅವರು ಬಂದಿದ್ರು, ದೇಶದ ಪ್ರಧಾನಿಗಳು ಸಮಾವೇಶಕ್ಕೆ ಹೋಗಿದ್ರಾ? ಹೇಗಿದೆ ಸಮಾವೇಶದ ನಂತರದ ಪರಿಸ್ಥಿತಿ? ಏನಾದರೂ ಚಿಕ್ಕಬಳ್ಳಾಪುರದ ಜನರ ಮನಸ್ಥಿತಿ ಬದಲಾವಣೆ ಆಗಿದೆ ಅಂತ ಅನ್ಸುತ್ತಾ? ಬದಲಾವಣೆ ಆಗಿದೆ, ಚೆನ್ನಾಗಿ ಆತದೆ. ನಮಗೂ ಗೆಸ್ ಆಯ್ತದೋ, ನಾವು ಗೆಸ್ ಮಾಡಿದ್ದೀರಿ. ಆದಷ್ಟು ಸುಧಾಕರ್ ಗೆಲ್ಲಿಸ್ತೀವಿ. ನಮಸ್ತೆ, ನಿಮ್ಮ ಪ್ರಕಾರ ಯಾರು MP ಆಗಬೇಕು ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ? ಇವರು ಸುಧಾಕರ್ ಅವರು. ಸುಧಾಕರ್ ಅವರು ಯಾಕೆ? ಸುಧಾಕರ್ ಅವರು ನಮಗೆ ಸುಮಾರು 2-3 ಸರಿ ಗೆದ್ದಿದ್ರು. ಅವ್ರು ನಮಗೆ ಅನುಕೂಲ ಮಾಡಿದ್ದಾರೆ. ಅವ್ರು ಮೊನ್ನೇನೋ ಬ್ಯಾಡ್ ಟೈಮ್ ಆಯಿತು, ಸೋತ್ರು ಅಷ್ಟೇ. ಇಲ್ಲಿಂದ ಸೋಲಂತವರಲ್ಲ. ಯಾಕೆ ಸೋತ್ರು ಅನ್ಸುತ್ತೆ ನಿಮಗೆ? BJP ಕಾಂಗ್ರೆಸ್ ಒಂದಾಯಿತು, ಆವಾಗ ಸೋಲೋ ಕಾರಣ ಆಯ್ತು ಅಷ್ಟೇ. ಇಲ್ಲಿಂದ ಸೋಲ್ತಾ ಇಲ್ಲ ಅವರು. ಓಕೆ, ಈಗ ಹಾಗಿದ್ರೆ BJP JDS ಒಂದಾಗಿದೆ, ಅದು ಪ್ಲಸ್ ಆಗುತ್ತೆ ಅಂತೀರಾ? ಸುಧಾಕರ್ ಪ್ಲಸ್ ಆಗ್ತದೆ ಈಗ. ಸುಧಾಕರ್ ಅವರಿಗೆ ಸುಧಾಕರ್ ಪ್ಲಸ್ ಅದು. JDS ಮತಗಳು ಹೆಚ್ಚಾಗಿದೆಯಾ ಇಲ್ಲಿ? ಜಾಸ್ತಿ ಇರೋದು JDS. ಅದರಿಂದ ಮೊನ್ನೆ ಸೋಲಕ್ಕೆ ಕಾರಣ ಆಗಿದ್ದು ಅದಕ್ಕೋಸ್ಕರ. ಇಲ್ಲಾಂದ್ರೆ ಯಾವ ಕಾಲಕ್ಕೆ ಅವ್ರು ಸೋಲ್ಬೇಕಾಯ್ತು. ಅದು ಬಿಟ್ಟು ಸುಧಾಕರ್ ಅವರು ಕೆಲಸಗಳನ್ನ ಮಾಡಿದ್ರ ಮುಂಚೆ? ಮಾಡ್ತಾರೆ ಅವ್ರು. ಇಂಥ ಕೆಲಸ ಮಾಡ್ಬೇಕಂದ್ರೆ ಆ ಕೆಲಸ ಮಾಡಿರ್ತಾರೆ, ಬಿಡೋದೇ ಇಲ್ಲ ಅವರು. ಮಾಡಿದ್ರು ಮಾಡ್ತಾರೆ, ಅವ್ರಿಗೆ ಮಾಡ್ತಾರೆ. ಯಾರಾದರೂ ಮರ್ಯಾದೆ ಕೊಡ್ತಾರೆ, ಮಾತಾಡ್ತಾರೆ, ಏನಿದೇನಿಲ್ಲ. ರಕ್ಷಾರಾಮಯ್ಯ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಾರಾಮಯ್ಯ ಅವರು ನಾವು ಇವತ್ತು ನೋಡ್ತಾ ಇರೋದಷ್ಟೇ. ಇಷ್ಟು ದಿವಸ ಯಾರು ನೋಡಿಲ್ಲ ಅದು. ಅದಕ್ಕೋಸ್ಕರ ನಾವು ಸುಧಾಕರ್ಗೆ ಹಾಕೋಣ ಅಂತಂದ್ರೆ ಎಲ್ಲ ಮಾತಾಡಿ. ಬಂದಿಲ್ವಾ ಈ ಎಲೆಕ್ಷನ್ಗೆ? ಸ್ಪರ್ಧೆ ಮಾಡೋಕ್ಕಿಂತ ಮುಂಚೆ ಬಂದಿಲ್ಲ. ಯಾವಾಗ ನೋಡೇ ಇಲ್ಲ. ಈಗ ಬರ್ತಾ ಇದ್ದಾರಾ? ಈಗ ಬರ್ತಾರೆ. ನೋಡಿದ್ರಿ ಇವಾಗ? ಹಾಗಿದ್ರೆ ಇವಾಗ ನೋಡಿದ್ದೀರಿ. ಹಾಗಿದ್ರೆ ನಿಮ್ಗೆ ಅವ್ರ ಮೇಲೆ ನಂಬಿಕೆ ಇಲ್ಲ, ಮತ್ತೊಮ್ಮೆ ಡಾಕ್ಟರ್ ಸುಧಾಕರ್ ಅವ್ರ ಮೇಲೆ ನಂಬಿಕೆ. ಯಾಕೆ ಅಂತ? ಅದು ಬಲವಾದ ನಂಬಿಕೆ ಯಾಕೆ ಅಂತ? ಏನು ಹಿಂದೆ ಶಾಸಕರು ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ, ಅದಕ್ಕೋಸ್ಕರ ನಂಬಿಕೆ ಅವ್ರ ಮೇಲೆ ಮಾಡಿದ್ರು ಕೆಲಸ. ಈಗೇನು ರಾಜ್ಯದಲ್ಲಿ 5 ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿದೆ. ಈ ಗ್ಯಾರಂಟಿ ಹೇಳ್ರಿ, ಅವು ಕೊಡೋದೇನು ಅದಾಗೋದೇನು? ನಮ್ಮ ಕಷ್ಟ ನಾವು ಬೆಳಿಬೇಕು, ನಾವು ಮಾಡಲೇಬೇಕು. ಅವ್ರು 1000-2000 ಕೊಟ್ಟರೆ ಅದೇ ಇರ್ತದೆ ನಮಗೆ. ಕೊಡೋ ಅಂತ ಕೇಳಿದವ್ರು ಯಾರೂ ಇಲ್ಲ. ತಲುಪ್ತಾ ಇಲ್ವಾ ಅದು ನಿಮಗೆ? ಯಾವಾಗ ತಲುಪ್ತೈತೆ? ಬೇಡ ಆಗಿತ್ತು ನಮಗೆ. ಏನು ಅವ್ರು 1000 ಕೊಟ್ಟರೆ ನಮ್ಗೆ ಅದೇ ಇರ್ತದೆ. ಹಾಗೆ ಏನು ಈಗ MLA ಇರೋದು ಪ್ರದೀಪ್ ಈಶ್ವರ್ ಅವರು ಕಾಂಗ್ರೆಸ್ ಕಡೆಯಿಂದ ಇದ್ದಾರೆ. ಅವ್ರಿಗೆ ಏನೋ ಟೈಮ್ ಚೆನ್ನಾಗಿತ್ತು, ಮನೆ ಗೆದ್ದು ಬಂದವರು ಅಷ್ಟೇ. ಏನು ಅಂತ ಕೆಲಸಕ್ಕೆ ಮಾಡ್ತಾ ಇಲ್ಲ ಅವರು. ನಿರೀಕ್ಷೆ ಇದೆಯಾ ಮುಂದೆ ಮಾಡ್ತಾರೆ ಅಂತ? ಏನು ನಮ್ಗೆ ಗ್ಯಾರಂಟಿ ಇಲ್ಲ. ಯಾರು MP ಆಗಬೇಕು ಚಿಕ್ಕಬಳ್ಳಾಪುರಕ್ಕೆ? ಸರ್, ನನ್ನ ಪ್ರಕಾರ ರಕ್ಷಾರಾಮಯ್ಯ ಅವರೇ ಆಗಬೇಕು. ರಕ್ಷಾರಾಮಯ್ಯ ಅವರು ಯಾಕೆ? ರಕ್ಷಾರಾಮಯ್ಯ ಯಾಕೆ ಅಂತ ಹೇಳಿದ್ರೆ, ಈಗ BJP ಸರ್ಕಾರ ನೋಡಿ, ಈ ಖಾಸಗೀಕರಣ ನೀತಿ ಏನಿದೆ, ಇವತ್ತಿನ ದಿವಸ ಅನ್ಎಂಪ್ಲಾಯ್ಮೆಂಟ್ ತುಂಬ ತಾಂಡವಾಡ್ತಾ ಇದೆ. ಮಾನ್ಯ ನರೇಂದ್ರ ಮೋದಿ ಅವರು ಅದಾನಿಗೆ, ಅಂಬಾನಿಗೆ ಎಲ್ಲ ಏರ್ಪೋರ್ಟ್ ಮಾರಾಕಿದ್ದಾರೆ, ರೈಲ್ವೆ ಸ್ಟೇಷನ್. ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟು ತುಂಬ ರೈಲ್ವೆ ಡಿಪಾರ್ಟ್ಮೆಂಟಿಂದ ತುಂಬ ಇನ್ಕಮ್ ಇತ್ತು ಸೆಂಟ್ರಲ್ ಗೌರ್ಮೆಂಟ್ಗೆ. ಅದು ಇವತ್ತು ಅದಾನಿ ಅವರ ಒಂದು ರೈಲ್ಸು ಇವತ್ತು ಇಂಡಿಯಾದಲ್ಲಿ ಓಡಾಡೋ ಪರಿಸ್ಥಿತಿ ಬಂದಿದೆ. ನಿರುದ್ಯೋಗ ತಾಂಡವಾಡ್ತಾ ಇದೆ. ಈ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದರೆ, ಮುಂಬರುವ ದಿನಗಳಲ್ಲಿ ತಹಶೀಲ್ದಾರು, ಡೆಪ್ಯೂಟಿ ಕಮಿಷನರು, ಜಡ್ಜ್ಗಳಿಗೆ 3 ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು. ಇನ್ನು ಉಳಿದ ಎಲ್ಲರೂ ಏನಿದ್ದಾರೆ ಸ್ಕಿಲ್ಫುಲ್ ಯುವಕರು ಏನಿದ್ದಾರೆ, ಎಲ್ಲರೂ ಕಾಂಟ್ರಾಕ್ಟ್ ಬೇಸಿಕಲ್ಲಿ ಕೆಲಸ ಮಾಡಬೇಕಾಗ್ತದೆ ಈ IT ಕಂಪ್ನಿಗಳಲ್ಲಿ. ಅರ್ಥ ಆಯ್ತಾ? ಈಗ ನನ್ನ ಮಗ, ನನಗೆ ಯಾವುದೇ ರೀತಿ ಹಿನ್ನೆಲೆ ಇರೋದಿಲ್ಲ. ನನ್ನ ಮಗನ ಚೆನ್ನಾಗಿ ಓದಿಸ್ಬೇಕು, ಚೆನ್ನಾಗಿ ವಿದ್ಯಾವಂತನ ಮಾಡಬೇಕು. ಯಾವುದಾದ್ರೂ ಒಂದು ಒಳ್ಳೆ ಸರ್ಕಾರಿ ನೌಕರಿಗೆ ಸೇರ್ಪಡೆ ಮಾಡಿದ್ರೆ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೆ ಬರ್ತದೆ ಅಲ್ವಾ? ಆ ಸುಧಾರಣೆ ಅಂತ ಒಂದು ಭರವಸೆ ಏನಿದೆ ಅವು ಕಳ್ಕೊಬೇಕಾಗ್ತಾ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಮಕ್ಕಳು ಭವಿಷ್ಯ ಏನಿದೆ, ಇವತ್ತು ಮುಂದೆ ಬರ್ತಕ್ಕಂಥ ಇವಾಗ ಏನು ಡಿಗ್ರಿ PUC ಮಕ್ಕಳಿದ್ದಾರೆ, ಸ್ಕಿಲ್ಸ್ ಇಲ್ಲದೆ ಇರ್ತಕ್ಕಂಥ ಮಕ್ಕಳು ತುಂಬ ಇದ್ದಾರೆ. ಅನ್ಎಂಪ್ಲಾಯ್ಮೆಂಟ್ ತುಂಬ ಇದೆ. ಖಾಸಗೀಕರಣ ಮಾಡ್ತಾ ಇರೋದ್ರಿಂದ ಮುಂದೆ ತುಂಬಾ ಅಪಾಯ ಇದೆ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇದೆ. ಹಾಗಾಗಿ ನಾನು BJPಯನ್ನು ತಿರಸ್ಕಾರ ಮಾಡ್ತಾ ಇದ್ದೀನಿ. ಓಕೆ, ಏನು ಈಗ ಸುಧಾಕರ್ ಅವರು ಏನು ಇಲ್ಲಿಂದ BJP ಮತ್ತು JDS ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸುಧಾಕರ್ ಅವ್ರ ಮೇಲೂ ಕೂಡ ಅಂತಂದ್ರೆ ಏನು ಅವ್ರ ಕಡೆಯಿಂದ ಕೆಲಸ ಆಗಲ್ಲ ಅನ್ನುವಂಥ ಇದನ್ನು, ಅಥವಾ ಕೇವಲ BJP ಬರಬಾರ್ದು ಅನ್ನುವಂಥ ಧೋರಣೆ ನಿಮಗೆ?
ಈಗ ಒಂದು ಮಾನ್ಯ ಸುಧಾಕರ್ ಅವರು ಈ ಹಿಂದೆ 2013 ಚುನಾವಣೆಯಲ್ಲಿ ನಾವು ಮತ ಹಾಕಿ ಅವರನ್ನು ಜಯಶೀಲರನ್ನಾಗಿ ಮಾಡಿದ್ದೀವಿ. ಅದೇ ರೀತಿ 2018ರಲ್ಲಿ ಮಾಡಿದ್ದೀವಿ. ಮತ್ತು ಬಿ ಜೆ ಪಿಗೆ ಬಂದು ಬೈ ಎಲೆಕ್ಷನ್ ನಿಂತ್ಕೊಂಡ್ರು. ಆ ಟೈಮಲ್ಲೂ ನಾವು ಕೈ ಹಿಡಿದು ಅವ್ರನ್ನ ನಾವು ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಂಥ ಕೆಲಸ ಮಾಡಿದ್ದೀವಿ. ಅದೇ ರೀತಿ ಅವರು ಮಂತ್ರಿನೂ ಆಗಿದ್ದರು. ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದೇ ಒಂದು ಕೂಗಿದೆ, ಜನಸಾಮಾನ್ಯರಿಗೆ ಕೈಗೆ ಸಿಗ್ತಿರಲಿಲ್ಲ. ಜನಸಾಮಾನ್ಯರ ಕೈಗೆ ಸಿಗ್ತಿರಲಿಲ್ಲ. ಆ ಒಂದು ಏನು ಇದಿದೆ ಅದು ಆ ಒಂದು ಇದರಿಂದ ಎಲ್ಲರಿಗೂ ಇಲ್ಲಿ ಬೇಸರ ಆಗಿದೆ. ಹಂಗಾಗಿ ಆ ಒಂದು ಬೇಸರದ ಒಂದು ನಿಮಗೆ ಪ್ರೂಫ್ಸು ಈ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 10 ತಿಂಗಳಿಂದ ಏನಾಯಿತು ಅದರಲ್ಲಿ ನಿಮಗೆ ನೋಡ್ಲಿಕ್ಕೆ ಕಾಣಿಸುತ್ತೆ. ಹಾಗಾಗಿ ಈ ವರ್ಷ ಕೂಡ ಅದೇ ಮನೋಭಾವನೆಗಳು ಜನರ ಮನಸ್ಸಲ್ಲಿರೋದ್ರಿಂದ ಸ್ವಲ್ಪ ಕಷ್ಟ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಇದೆ. ಓಕೆ, ರಕ್ಷಾರಾಮಯ್ಯ ಅವರು ಚಿಕ್ಕಬಳ್ಳಾಪುರಕ್ಕೆ ಎಷ್ಟರ ಮಟ್ಟಿಗೆ ಚಿರಪರಿಚಿತ ಅಂತ, ಎಷ್ಟು ಮಟ್ಟಿಗೆ ಪರಿಚಯ? ಈ ಚಿಕ್ಕಬಳ್ಳಾಪುರ ಭಾಗದಲ್ಲಿ ತುಂಬಾ ಅವರು ಚಿರಪರಿಚಿತರಾಗಿದ್ದಾರೆ. ಒಂದನೇದು ಅವ್ರದ್ದು MS ರಾಮಯ್ಯ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, MS ರಾಮಯ್ಯ ಹಾಸ್ಪಿಟ್ಲ್ ಆಗಿರ್ಬೋದು. ಇಲ್ಲಿ ಕೈವಾರ ಕ್ಷೇತ್ರ ಕೈವಾರದಲ್ಲಿ ಅವರ ಹೆಸರು ತುಂಬ 2-3 ತಲೆಮಾರುಗಳಿಂದ ಉಳ್ಕೊಂಡಿದೆ. ಹಾಗಾಗಿ ನಾವು ಚಿಕ್ಕವರಿಂದ ನಾವು ಬಾಲ್ಯ ವ್ಯವಸ್ಥೆಯಿಂದ ಅವರ ಹೆಸರು ಕೇಳ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ರಕ್ಷಾರಾಮಯ್ಯ ಅವರು ಒಬ್ಬ ಯುವಕರು ಹಾಗೇನೆ ಬಡವರ ಒಂದು ಸಮಸ್ಯೆಗಳು ಸ್ಪಂದನೆ ಮಾಡ್ತಾರೆ. ಹಾಗಾಗಿ ಅವ್ರ ಮೇಲೆ ಒಂದು ಈಗ ಯಾರ್ದು ಫಸ್ಟ್ ಟೈಮ್ ಬಂದಿದ್ದಾರೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ತದನಂತರ ಅವರು ಕೆಲಸಗಳೇನು ಅಂತ ನೋಡ್ಕೋತೀವಿ. ಅದಾದಮೇಲೆ ಜನ ಉತ್ತರ ಕೊಡ್ತಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಚಿಕ್ಕಬಳ್ಳಾಪುರದ MLA ಪ್ರದೀಪ್ ಈಶ್ವರ್ ಅವರ ಕಡೆಯಿಂದ ಕೆಲಸಗಳು ಆಗ್ತಾ ಇದೆಯಾ? ಈಗ ಇನ್ನೂ ಕೆಲಸಗಳು ಆಗ್ತಾ ಇದ್ದಾವೆ, ಬಟ್ ನಮ್ಮ ಕಣ್ಣಿಗೆ ಇನ್ನೂ ಕಂಡು ಬಂದಿಲ್ಲ. ಇನ್ನೂ ಟೈಮ್ ಇದೆ, ಮಾಡ್ತೀವಿ ಅಂತ ಇದ್ದಾರೆ. ನೋಡೋಣ, ಒಂದು ವೇಳೆ ಕೆಲಸ ಆದರೆ ಜನ ಕೈ ಹಿಡಿತಾರೆ, ಇಲ್ಲ ಅಂದರೆ ಜನರ ತೀರ್ಮಾನ ಇದ್ದೇ ಇರುತ್ತೆ ಅಲ್ವಾ. ಸಂಸದರಾಗಿರತಕ್ಕಂಥ ಏನು BN ಬಚ್ಚೇಗೌಡರು ಅವರ ಕಾಲಾವಧಿ ಮುಗೀತು, 5 ವರ್ಷ. ಇವಾಗ ಅವರ ಹೇಗಿತ್ತು, ಆ ಒಂದು 5 ವರ್ಷಗಳು ಹೇಗಿತ್ತು ಅಂತ? ಆ ಒಂದು 5 ವರ್ಷಗಳು ಅವರು ಬಹುಶಃ ಚಿಕ್ಕಬಳ್ಳಾಪುರದ ಕಡೆ ತಲೆ ಮಾಡಿ ಮಲಗಿದಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ಗೆದ್ದೋಗಿರೋದಷ್ಟೇ ನಾವು ನೋಡಿರೋದು. ತದನಂತರಗಳ ಕಾಲ ನಾವು 5 ವರ್ಷ ಏನಿತ್ತು ನೋಡೋಕ್ಕೆ ಯಾವತ್ತೂ ಅವರು ಕಾಣಿಸ್ಲೇ ಇಲ್ಲ ನಮಗೆ. ಓಕೆ, ಫೈನ್. ಈಗ ಒಟ್ಟಾರೆಯಾಗಿ ಏನು ಚಿಕ್ಕಬಳ್ಳಾಪುರ ಏನು ರಕ್ಷಾರಾಮಯ್ಯ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ಅನ್ನೋದಕ್ಕಿಂತ BJP JDS ಮೈತ್ರಿ ವರ್ಸಸ್ ಕಾಂಗ್ರೆಸ್ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ BJP JDS ಮೈತ್ರಿ ಕಾಂಗ್ರೆಸ್ಗೆ ಹಿನ್ನಡೆ ಆಗಲ್ವಾ? ನನ್ನ ಪ್ರಕಾರ BJP JDS ಮೈತ್ರಿ ಈಗ ಹಿನ್ನಡೆ ಆಗೋದಿಲ್ಲ, ಇನ್ನು ಮುನ್ನಡೆ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಯಾವ ರೀತಿ ವರ್ಕ್ ಆಗುತ್ತೆ? JDSನಲ್ಲಿರ್ತಕ್ಕಂಥ ಸುಮಾರು ನಾಯಕರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಇದಕ್ಕೂ ಮುಂಚೆ ನೇರ ಫೈಟ್ ಇದ್ದಿದ್ದು ಸುಧಾಕರ್ ವರ್ಸಸ್ JDS. ಆ ಒಂದು ಇದರಿಂದ ಫೈಟಲ್ಲಿ ಏನಾಗಿದೆ ಅಂದರೆ ಎಲ್ಲ ಅವರವರು ಇದರಲ್ಲಿ ತುಂಬ ಗ್ರೌಂಡ್ ಲೆವೆಲಲ್ಲಿ ತುಂಬ ಮುಖಾಮುಖಿಯಾಗಿ ಜಿದ್ದಾಜಿದ್ದಿನ ರಾಜಕೀಯಗಳು ಮಾಡಿಕೊಂಡು ಅವರವರು ಸಪ್ರೇಟ್ ಆಗಿದ್ದಾರೆ. ಆ ಒಂದು ಇದಕ್ಕೆ ಸಂಪೂರ್ಣವಾದ JDS ಏನು ವಿಂಗ್ ಇದೆ ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಹಾಗಿದ್ರೆ ಏನು ಸುಧಾಕರ್ ಅವರಿಗೆ ಏನು JDS ಕಾರ್ಯಕರ್ತರ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದ್ರೆ ತಾವು? ಅಂದರೆ ಏನು JDS ಕಾರ್ಯಕರ್ತರು ಹಿಂದೆ ಇದ್ದರೂ ಅವರು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೆ ಅಂತ? ಈಗ ನಿಮ್ಗೆ ಕಾಣಿಸ್ದಂಗೆ ಮಾಜಿ ಶಾಸಕರು ಬಚ್ಚೇಗೌಡರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ. ಅವರ ಒಂದು ಬೆಂಬಲಿಗರು 100 ಜನ ಕಾಂಗ್ರೆಸ್ ಸೇರ್ಪಡೆ ಆಗಿರೋದು ನೀವು ನೋಡಿದ್ದೀರಾ. ಹಾಗಾಗಿ ಈಗ 100ರಲ್ಲಿ 60% ಏನಿದೆ ಎಲ್ಲ ಕಾಂಗ್ರೆಸ್ಗೆ ಕನ್ವರ್ಟ್ ಆಗಿದೆ ಅನ್ನೋ ಒಂದು ಅಭಿಪ್ರಾಯ ನನಗಿದೆ. ಓಕೆ, ಫೈನ್.